ಮಂಜುಗುಣಿ ಗಂಗಾವಳಿ ಸೇತುವೆ ಕಾಮಗಾರಿ ಮುಗಿಯುತ್ತಾ ಬಂದರೂ ಸ್ಥಳೀಯವಾಗಿ ಮಂಜುಗುಣಿಯಲ್ಲಿ ಸರ್ವಿಸ್ ರಸ್ತೆ ಮಾಡಿಕೊಡದಿದ್ದುದರಿಂದ ಮಂಜುಗುಣಿ ಗ್ರಾಮದ ಸ್ಥಳೀಯರು ಹೊನ್ನೆಬೈಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಪ್ರತಿನಿಧಿಗಳು ಸೇರಿ ಸೇತುವೆ ಕಾಮಗಾರಿ ಸ್ಥಗಿತಗೊಳಿಸಿ ರಸ್ತೆಯಲ್ಲಿ ಮಣ್ಣು ಜಲ್ಲಿಗಳನ್ನು ಸುರಿದು ಮುಷ್ಕರ ನಡೆಸಿದರು. ಕಳೆದ ಹಲವು ತಿಂಗಳುಗಳಿಂದ ಸರ್ವಿಸ್ ರಸ್ತೆಯನ್ನ ಅಗತ್ಯವಾಗಿ ಮಾಡಿಕೊಡಿ ಎಂದು ಶಾಸಕರಲ್ಲಿ ವಿನಂತಿಸಿದ್ದೆವು. ಶಾಸಕರು ಸಹ ಈ ಕಾರ್ಯಕ್ಕೆ ಒಪ್ಪಿಗೆ ನೀಡಿದ್ರು. ಅಧಿಕಾರಿಗಳ ಬಳಿಯೂ ಸರ್ವಿಸ್ ರಸ್ತೆ ಆಗದೇ ಇದ್ದಲ್ಲಿ ನಾವು ಮುಷ್ಕರ ಕೈಗೊಳ್ಳುವುದು ಗ್ಯಾರಂಟಿ ಎನ್ನುವ ವಿಚಾರವನ್ನ ತಿಳಿಸಿದೆವು. ಆದರೆ ಯಾರೊಬ್ಬರೂ ನಮ್ಮ ಆಗ್ರಹಕ್ಕೆ ಸ್ಪಂದಿಸಿಲ್ಲ. ಸೇತುವೆ ಕಾಮಗಾರಿಯೊಂದನ್ನೇ ಕೇಂದ್ರ ಬಿಂದುವಾಗಿಸಿಕೊಂಡು ಸರ್ವಿಸ್ ರಸ್ತೆಯನ್ನ ಮಾಡುವುದನ್ನ ಮರೆತು ಸಂಬಂಧಿಸಿದ ಗುತ್ತಿಗೆ ಕಂಪನಿ ಕಾಮಗಾರಿ ನಿರ್ವಹಿಸುತ್ತಿತ್ತು. ಆದರೆ ಮೊದಲು ಈ ಸೇತುವೆ ನಿರ್ಮಾಣಕ್ಕಿಂತ ಪೂರ್ವದಲ್ಲಿ ನಮ್ಮ ಸರ್ವಿಸ್ ರಸ್ತೆಯನ್ನ ನಿರ್ಮಿಸಿಕೊಡಿ ಎಂದು ಸಾರ್ವಜನಿಕರು ಆಗ್ರಹಿಸಿದ್ರು. ಶಾಸಕ ಸತೀಶ್ ಸೈಲ್ ಸ್ಥಳಕ್ಕೆ ಭೇಟಿ ನೀಡಿ ಸೇತುವೆ ಕಾಮಗಾರಿ ಪರಿಶೀಲನೆ ನಡೆಸಿ ಸರ್ವಿಸ್ ರಸ್ತೆಗೆ ಸಂಬಂಧಿಸಿದ ಖಾಸಗಿ ಜಮೀನಿಗೆ ಅನುದಾನವನ್ನ ನೀಡುತ್ತೇವೆ ಎಂದು ತಿಳಿಸಿ ಹೋಗಿದ್ರು. ಆದರೆ ಇಲ್ಲಿ ಗುತ್ತಿಗೆದಾರ ಕಂಪನಿ ಮಾತ್ರ ನಮಗೆ ಸರ್ವಿಸ್ ರಸ್ತೆಯ ಕಾಮಗಾರಿ ಸಂಬಂಧಿಸಿದ್ದಲ್ಲ, ನಾವು ಈ ಸೇತುವೆ ಅಷ್ಟೇ ಮಾಡುತ್ತೇವೆ ಎಂದು ಒಪ್ಪಂದವಾಗಿರುವ ಹಿನ್ನೆಲೆಯಲ್ಲಿ ಸರ್ವಿಸ್ ರಸ್ತೆ ಮಾಡಲಾಗುವುದಿಲ್ಲ ಎಂದದ್ದಕ್ಕಾಗಿ ಗ್ರಾಮ ಪಂಚಾಯತ್ ಮತ್ತು ಸಾರ್ವಜನಿಕರು ಮುಷ್ಕರ ಕೈಗೊಂಡಿದ್ರು. ಸ್ಥಳಕ್ಕೆ ಇಂಧನ ಇಲಾಖೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ತಾಲೂಕಾ ಉಸ್ತುವಾರಿ ಪ್ರಶಾಂತ್ ಕುಮಾರ್ ಎಸ್ಬಿ ಭೇಟಿ ನೀಡಿ ಸಾರ್ವಜನಿಕರೊಂದಿಗೆ ಚರ್ಚಿಸಿದ್ರು. ಇಲ್ಲಿಯ ಹಲವು ಕುಟುಂಬಗಳಿರುವ ವಿಚಾರವನ್ನ ಅಧ್ಯಕ್ಷ ವೆಂಕಟರಮಣ್ ನಾಯ್ಕ್ ಇವರ ಗಮನಕ್ಕೆ ತಂದ್ರು. 800 ಕುಟುಂಬಗಳು ವಾಸವಾಗಿರುವ ಸ್ಥಳಕ್ಕೆ ಅಗತ್ಯವಾಗಿ ರಸ್ತೆ ಮಾಡಬೇಕಾದ ಅನಿವಾರ್ಯತೆ ಇದೆ. ನಾನು ಸಂಬಂಧಿಸಿದವರೊಂದಿಗೆ ಮಾತನಾಡಿ ಈ ಕೆಲಸವನ್ನ ಮಾಡಿಕೊಡಲು ಪ್ರಯತ್ನಿಸುತ್ತೇನೆ ಎಂದರು. ಈ ಇಶ್ಯೂ ಬಗ್ಗೆ ಹಿಂದೆ ಕೊಟ್ಟಿದ್ರಿ, ಇವತ್ತು ನೀವು ಹೇಳ್ತಾ ಇದ್ದೀರಿ ನನಗೆ ಹೇಳಕ್ ಈಸಿ ಆಗುತ್ತೆ. ಕೊಡ್ತಾ ನಾನು ಅಂಕೋಲ ತಾಲೂಕಿಗೆ ನೋಡಲ್ಲ, ಇದಕ್ಕೆ ಕದ್ಕೊಂಡಲ್ಲ, ನಾನು ಬೇರೆ ಡ್ರಿಂಕಿಂಗ್ ವಾಟರ್ಗೆ ಬಂದಿದ್ದು. ಅವ್ರು ಹೇಳಿದ್ರು ಸರ್ ಇದು ಒಂದು ಇಶ್ಯೂ ಇದೆ ಅಂದ್ಬಿಟ್ಟು ಅದಕ್ಕೋಸ್ಕರ ನೋಡಕ್ ಬಂದಿದ್ದು. ಸರಿನಾ? ಈ ಇಶ್ಯೂನು ಸಹ ಸರ್ಕಾರದ ಲೆವೆಲ್ಗೆ ಏನಾದರೂ ಇವ್ರಿಂದ ಹೋಗೋದಿದ್ರೆ ನಾನು ಸಹ ಅಲ್ಲಿ ಹೇಳ್ತೀನಿ. ಸರ್ ಈಗ ಎಷ್ಟು ದಿನ ನನಗೆ ಇವತ್ತೇ ಗೊತ್ತಾಗಿದ್ದು. ಇವಾಗ ನಮ್ಗೆ ಮೊದಲೇ ನನಗೆ ಸರಿ ಸಂಪರ್ಕ ಇಲ್ಲ ಸರ್, ಅಲ್ಲೇ ಅರ್ಧಂಬರ್ಧ ಇವತ್ತು ನನಗೆ ಈಗ ನನಗೆ ತೀರ್ಮಾನ ಮಾಡಿ ನಾನು ಡಿಸಿಷನ್ ಮೇಕರ್ ಅಲ್ಲ. ಆಸ್ ಅ ನೋಡಲ್ ಅಧಿಕಾರಿ ಇಡೀ ತಾಲೂಕು ಯಾವುದೇ ಇಶ್ಯೂಸ್ ಇದ್ರು ನನ್ನ ಗಮನಕ್ಕೆ ಬಂದರೆ ಅದನ್ನ ಹ್ಯಾಕ್ ಸಾಲ್ವ್ ಮಾಡೋಕ್ಕಾಗತ್ತೆ ಮಾಡೋಕ್ಕೆ ನಾನು ಅಲ್ಲಿವರೆಗೂ ಸರ್ ನಾವೇನು ಮಾಡುವ ಸರ್, ನಮ್ಮ ಈ ರೋಡ್ ಆಗುವವರೆಗೂ ಆ ವರ್ಕನ್ನು ಸ್ಟಾಪ್ ಮಾಡಿ. ನಾನು ನಿಮಗೆ ಅದನ್ನ ವರ್ಕು ಪ್ರೋಗ್ರೆಸಿವ್ ಇದಕ್ಕೆ ನಾನು ಇಷ್ಟೇ ಹೇಳಬಲ್ಲೆ. ಇದನ್ನ ಬಗ್ಗೆ ನನ್ನ ಗಮನಕ್ಕೆ ಬಂದಿದೆ. ನನ್ನ ಸೈಡಿಂದ ಏನು ಮಾಡಬೇಕು ಮಾಡೋಣ. ಬೇರೆ ನಮ್ಮ ಈ ಬೇರೆಯವ್ರು ಇದ್ದಾರೆ, ಆಫೀಸರ್ಸ್ ಇದ್ದಾರೆ, DC ಮೇಡಮ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಅವರು ಸಹ ನೋಡ್ತಾರೆ. ಗೌರ್ಮೆಂಟ್ ಲೆವೆಲಲ್ಲಿ ಇಲ್ಲಿಂದ ಏನಾದರೂ ಹೋಗೋದು ಅಲ್ಲಿ ಕೋಆರ್ಡಿನೇಟ್ ಮಾಡ್ಬೇಕಾದ್ರೆ ನಾನು ಮಾಡ್ತೀನಿ. ಮತ್ತು DC ಮೇಡಮ್ ಯಾರಿಗೆ ಗಮನಕ್ಕೆ ತರಬೇಕು ತರ್ತೀನಿ. ಉಳಿದದ್ದು ನಿಮಗೆ ಬಿಟ್ಟದ್ದು ಶಾಂತಿಯುತವಾಗಿ. ಅವರೇ ಬರ್ತಾರೆ, ಡೋಂಟ್ ವರಿ. ಬಂದು ಕೊಟ್ಟಿದ್ರೆ ಅದೊಂದು ಕಾಪಿ ಕೊಡಿ. ಆಗೋದ್ರಿಂದ ನಿಮಗೂ ಸಹ ಇಂಡೈರೆಕ್ಟ್ಲಿ ಬೆನಿಫಿಟ್ ಆಗುತ್ತೆ. ನಮ್ಮ ಹಳ್ಳಿ ರಸ್ತೆ ರಸ್ತೆ ಅಲ್ಲ ಅದು ಸರ್ ಫಸ್ಟ್ ನಮ್ಗೆ ಸಮಸ್ಯೆ ಇಲ್ಲ, ಆಮೇಲೆ ನಮ್ಗೆ ಅದ್ರ ಇಂಜಿನಿಯರ್ ಪ್ಲಾನಿಂಗ್ ಹೇಳಿ ಸರ್. ಸರ್ವಿಸ್ ರೋಡ್ ಪ್ಲಾನಿಂಗ್ ಇಲ್ಲ, ಅಲ್ಲಿ ಒಂದು ಮೂರಿ ಮಾಡಿದ್ದಾರೆ. ರೋಡ್ ಮಧ್ಯದಲ್ಲಿ ಕಟ್ಟಿದ್ದಾರೆ ನೋಡಿ. ಮೊದಲಿಂದ ಇತ್ತ ಇದು ರೋಡ್ ಇಲ್ಲ. ಒಂದು ನಿಮಿಷ, PWD ಸುಮಾರು 4 ಫ್ಯಾಮಿಲಿ
ಅದೆಲ್ಲ ಇಲ್ಲಿ ನಮ್ಮ ಇಲ್ಲಿ ಜಾಗ ಬಂದ್ ಮಾಡಿ ಹಳೆ ರೋಡನ್ನ ಬಂದ್ ಮಾಡಿ ತೆಗೆದೆ ಡಾಂಬರ್ ರಸ್ತೆಯನ್ನ ಬಂದ್ ಮಾಡಿ ಬಿಟ್ಟು ಮಾಡಿದ್ದಾರೆ. ನಾವು ಡಿಪಾರ್ಟ್ಮೆಂಟ್ಗೆ ಬೇರೆ ಜಾಗದಲ್ಲಿ ನೋಡಿ ಸರ್, ರೋಡ್ ಅಲ್ಲಿಗಿತ್ತದ ಕಾಣ್ತದೆ, ಅದು ರೋಡ್ ಅಗದಿದ್ದಾರೆ, ಅವ್ರು ತೆಗೆದಿದ್ದಾರೆ. ಹಳೆ ರೋಡ್ ಬಗ್ಗೆ ಮಾಹಿತಿ ಕೇಳಿದಾಗ ಡಿಪಾರ್ಟ್ಮೆಂಟ್ ಕೊಡ್ಲಿಲ್ಲ ಮಾಹಿತಿ. ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುನಿಲ್ ಎಂ, ಗ್ರೇಡ್ 2 ತಹಶೀಲ್ದಾರ್ ಗಿರೀಶ್ ಜಾಂಬವಳಿಕರ್, ಸಿಪಿಐ ಚಂದ್ರಶೇಖರ್ ಮಠಪತಿ, ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಇಸಾಕ್ ಸೇರಿದಂತೆ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸ್ಥಳೀಯವಾಗಿ ಸರ್ವಿಸ್ ರಸ್ತೆ ಮಾಡುವವರೆಗೆ ಸೇತುವೆಯನ್ನ ನಾವು ಸಾರ್ವಜನಿಕ ಸಂಪರ್ಕಿಸಿ ಕೊಡುವುದಿಲ್ಲ ಎಂದು ಸ್ಥಳೀಯರು ತಿಳಿಸಿದರು. ಗ್ರಾಮ ಪಂಚಾಯತ್ ಸದಸ್ಯ ಮಂಜುನಾಥ್ ನಾಯ್ಕ್, ಪ್ರಮುಖರಾದ ಅಶೋಕ್ ನಾಯ್ಕ್ ಸೇರಿದಂತೆ ಇತರ ಪ್ರಮುಖರು ಉಪಸ್ಥಿತರಿದ್ದರು. ಈಗ ಒಂದು 2-3 ತಿಂಗಳ ಹಿಂದೆ ಈಗ ಈ ಕಡೆ ಅಪ್ರೋಚ್ ಮಾಡಲಿಕ್ಕೆ ಅಂಡರ್ ಪಾಸ್ ಎಲ್ಲ ಮಾಡಿದ್ರು. ಇವರು ಅಲ್ಲ ಈಗ ಕೇಳಿದ್ರೆ ಇವ್ರಿಗೆ ತಮ್ಮ ಸಂಬಂಧ ಇಲ್ಲ, ಈ ರೋಡ್ ಸರ್ವಿಸ್ ರೋಡ್ ತಮ್ಮ ಕಡೆ ಬಿಜೆಸ್ಟೇ ತಮಗೆ ಅಂತ ಹೇಳ್ತಿದ್ದಾರೆ. ಸರ್ ಅದು ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದು ಮಾಡಬೇಕಿದ್ರೆ ಓವರಾಲ್ ನಾವು ನೋಡಬೇಕು ಏನು ಅದಾಗತ್ತೆ ಅಂದರೆ ಇಲ್ಲಿ ಇಶ್ಯೂ ಆಗತ್ತೆ ಅಂದರೆ ವಿ ಶುಡ್ ಸಿ. ಓಕೆ, ಈಗೇನೆ ನಾನು ಕೇಳ್ಬೇಕಾದ್ರೆ ಅದನ್ನ ಈಗ ಪಿ ಎಸ್ ಆರ್ದಲ್ಲೇ ಮಾಡ್ಕೋಬೋದಲ್ಲ. ಯಾರು ನಮ್ಮಲ್ಲಿ ಯಾರು ಕರೆಂಟ್ ಡಿಪಾರ್ಟ್ಮೆಂಟ್ ಕೆಲವು ಸರ್ KRDCL ಯಾರಿದ್ದಾರೆ ಪರಿಚಯ ಇದ್ದಾರೆ, ಬಟ್ ನೀವು ನಿಮ್ಗೆ ಕಳಿಸ್ಕೊಟ್ಟಿದ್ದೀರಾ, ಕಳಿಸ್ಕೊಡ್ಬೇಕು. ಹೈಯರ್ ಆಫೀಸರ್ಗೆ ಮಾತಾಡಿದ್ದೀರಾ ಅಲ್ಲಿ ಈ ಥರ ಇಶ್ಯೂ ಇದೆ, ಪ್ರಗತಿಪರ ಕೃಷಿಕ ಅಂಕೋಲ ಬಾಳೆಗುಳಿಯ ವೆಂಕಟರಮಣ ಗೌಡರ ಮನೆಯಂಗಳದಲ್ಲಿ ನಡೆದ ಸಾಂಪ್ರದಾಯಿಕ ಕೃಷಿ ಹಬ್ಬ ನಡೆಯಿತು. ಒಳ್ಳು, ಒನಕೆ, ಒಡುಗುಂಡೆ ಸೇರಿದಂತೆ ಬಹುಬಗೆಯ ಸಾಂಪ್ರದಾಯಿಕ ಕೃಷಿ ಪರಿಕರಗಳು ನೆರೆದವರಿಗೆ ಕೃಷಿ ಜಗತ್ತನ್ನ ಪರಿಚಯಿಸಿತು. ಅಂಕೋಲೆಯ ಬಾಳೆಗುಳಿಯ ವೆಂಕಟರಮಣ ಗೌಡ ಸಾಂಪ್ರದಾಯಿಕ ಕೃಷಿಕರಾಗಿ ಗುರುತಿಸಿಕೊಂಡಿದ್ದಾರೆ. ಭತ್ತ, ಶೇಂಗಾ, ರಾಗಿ, ಎಳ್ಳು ಸೇರಿದಂತೆ ವಿವಿಧ ಬೆಳೆಗಳನ್ನ ಬೆಳೆದು ಮಾದರಿ ಕೃಷಿಕನಾಗಿ ಮನ್ನಣೆ ಪಡೆದುಕೊಂಡಿರುವ ವೆಂಕಟರಮಣ ಗೌಡರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಿ ಗೌರವಿಸಿದೆ. ಆಕಳು, ಎತ್ತು ಸೇರಿದಂತೆ ನಾಟಿ ಕೋಳಿ ಸಾಕಾಣಿಕೆಯನ್ನು ಕೃಷಿ ಬದುಕಿನ ಭಾಗವನ್ನಾಗಿಸಿಕೊಂಡಿರುವ ವೆಂಕಟರಮಣ ಗೌಡ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಭತ್ತ ಕೊರೆಸಿ ಅಕ್ಕಿಯನ್ನಾಗಿಸುವ ಪದ್ಧತಿ, ಒನಕೆಯಲ್ಲಿ ಭತ್ತವನ್ನ ಅಕ್ಕಿಯನ್ನಾಗಿಸುವ ಕ್ರಮವನ್ನ ಇಂದಿಗೂ ಉಳಿಸಿ ಬೆಳೆಸಿಕೊಂಡು ಬರುತ್ತಿದ್ದಾರೆ. ಕೈಗಾ NPCLನ ನಿವೃತ್ತ ಉದ್ಯೋಗಿ ಬಾಳೆಗುಳಿಯ ಮಹಾದೇವ್ ನಾಯ್ಕ್ ಅಭಿಪ್ರಾಯಪಟ್ಟರು. ಇಲ್ಲಿನಂಥ ನಮ್ಮ ವಾಸ್ತವ ಗುಣಗರಿಗೆ ಹಾಗೂ ನಮ್ಮ ಈ ಊರ ರೈತರಾದ ವೆಂಕಟರಮಣ ಗೌಡರಿಗೆ ಹಾಗೂ ಎಲ್ಲ ರೈತ ಮಹಿಳೆಯರಿಗೂ ನನ್ನ ನಮಸ್ಕಾರ. ಇವತ್ತು ಈ ಕಾರ್ಯಕ್ರಮ ಮಾಡೋದೇನೆಂದರೆ, ಈಗೆಲ್ಲ ಸಾವಯವ ಕೃಷಿ ಮಾಡ್ತಾ ಇದ್ದೇವೆ, ಆದರೆ ನಾವು ಸ್ವತಃ ಅಕ್ಕಿ ಮಾಡಿ, ಭತ್ತದಿಂದ ಅಕ್ಕಿ ಮಾಡಿ ಅದರಿಂದಲೇ ನಾವು ಸ್ವತಃ ಮನೆಯಲ್ಲೇ ಮಾಡಿ ಆ ಅಕ್ಕಿಯನ್ನು ಊಟ ಮಾಡೋದು ನಮ್ಗೆ ಹೆಲ್ತಿಗೂ ಮತ್ತು ನಮ್ಮ ಎಲ್ಲ ಒಂದು ಆರೋಗ್ಯದ ದೃಷ್ಟಿಯಿಂದ ನಮಗೆ ಭಾರಿ ಒಳ್ಳೆಯದು. ಅದರಿಂದ ಇದನ್ನು ನಮ್ಮ ವೆಂಕಟರಮಣ ಗೌಡರು ಯಾವತ್ತೂ ನಡೆದುಕೊಂಡು ಬಂದಿದ್ದಾರೆ. ಮೊದಲಿಂದಲೂ ಇದನ್ನು ಹಿಂದಿನಿಂದ ನಡ್ಕೊ ಬಂದದ್ದನ್ನು ಇಂದಿನವರಿಗೂ ಮುಂದಿನವರಿಗೂ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಎಲ್ಲರಿಗೂ ಖುಷಿಯಾಗುವಂಥ ವಿಷಯ. ಅವರಿಗೆ ಈ ಒಂದು ಕೃಷಿ ವಿಷಯದಲ್ಲಿ ಅವರಿಗೆ ರಾಜ್ಯ ಪ್ರಶಸ್ತಿ ಕೊಟ್ಟರು ಸಹ ಕಡಿಮೆನೇ ಅಂತ ನನ್ನ ಅನಿಸಿಕೆ. ಅದೇ ರೀತಿ ಮುಂದೆ ಈ ಒಂದು ಶ್ರಮಕ್ಕೆ ಅವರಿಗೆ ಮುಂದೊಂದಲ್ಲ ಒಂದು ದಿನದಲ್ಲಿ ಅದು ಸಿಗುವಂಥ ಹಾಗೆ ಆಗ್ತದೆ, ಅವರ ಶ್ರಮಕ್ಕೆ ಸಿಕ್ಕೇ ಸಿಗುತ್ತದೆ. ಅದೇ ರೀತಿ ನಾನು ಈ ಒಂದು ಸಿಗಲಿ ಅಂತ ಹೇಳಿ ನಾನು ದೇವರಲ್ಲಿ ಬೇಡ್ಕೊಳ್ತಾ 2 ಮಾತನ್ನು ಮುಗಿಸ್ತೀನಿ. ರೈತರ ಮನೆಯಲ್ಲಿ ಸಾಮಾನ್ಯವಾಗಿರುತ್ತಿದ್ದ ಒಡುಗುಂಟೆ, ಒನಕೆ ಇಂದು ಕಾಣದಂತಾಗಿದೆ. ಅಂಗಳಕ್ಕೆ ಅಳವಡಿಸಿದ ಇಂಟರ್ಲಾಕ್ನಿಂದಾಗಿ ಒಳ್ಳು ಭೂಗತವಾಗಿದೆ. ಇವೆಲ್ಲವುಗಳ ನಡುವೆಯೂ ಸಾಂಪ್ರದಾಯಿಕ ಕೃಷಿ ಪರಿಕರಗಳನ್ನ ಇಂದಿಗೂ ಕಾಪಿಟ್ಟುಕೊಂಡಿರುವ ವೆಂಕಟರಮಣ ಗೌಡ ಇತರರಿಗೂ ಮಾದರಿ ಎಂದು ಪತ್ರಕರ್ತ ವಾಸುದೇವ್ ಗುನ್ಗ ಹೇಳಿದ್ರು.
ಕೃಷಿಕ ವೆಂಕಟರಮಣ ಗೌಡ ಮಾತನಾಡಿ, ರಾಸಾಯನಿಕ ಗೊಬ್ಬರಗಳ ವಿಪರೀತ ಬಳಕೆಯಿಂದಾಗಿ ಭೂಮಿಯ ಸಾರ ಕಳೆದುಕೊಳ್ಳುವಂತಾಗಿದೆ. ಇನ್ನೊಂದೆಡೆ ಬೆಳೆದ ಆಹಾರದ ಬೆಳೆಗಳು ವಿಷಯುಕ್ತವಾಗುತ್ತಿದ್ದು, ಸಾವಯವ ಕೃಷಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುವಂತಾಗಬೇಕು ಎಂದರು. ಸಾಂಪ್ರದಾಯಿಕ ಕೃಷಿ ಹಬ್ಬದಲ್ಲಿ ಪಾಲ್ಗೊಂಡಿದ್ದ ಮಂಕಾಳಿ ಗೌಡ, ಸುಮಿತ್ರಾ ಗೌಡ ಸಾಂಪ್ರದಾಯಿಕ ಕೃಷಿ ಪದ್ಧತಿಯ ಕುರಿತು ಮಾಹಿತಿ ನೀಡಿದ್ರು. ನಾಗೇಂದ್ರ ಗೌಡ ಸ್ವಾಗತಿಸಿದ್ರು. ವಿನುತಾ ಗೌಡ ವಂದಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಾಸುದೇವ್ ಗುನುಗ, ಅಂಕೋಲಾ. ಕೋಮಾರ್ಪಂಥ ಸಮಾಜದವರು ವಾರ್ಷಿಕವಾಗಿ ಮಹಾಬಲೇಶ್ವರ ಮಂದಿರದಲ್ಲಿ ನೆರವೇರಿಸುವ ರಥೋತ್ಸವ ಅಮಾವಾಸ್ಯೆ ದಿನವಾದ ರವಿವಾರ ರಾತ್ರಿ ವಿಜೃಂಭಣೆಯಿಂದ ನಡೆಯಿತು. ಮುಂಜಾನೆ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದ ನಂತರ ಸಂಜೆ ವೆಂಕಟರಮಣ ಮಂದಿರದಿಂದ ಈ ಸಮಾಜದವರ ಮೆರವಣಿಗೆ ನಡೆಸಿ ಮಹಾಬಲೇಶ್ವರ ಮಂದಿರಕ್ಕೆ ಆಗಮಿಸಿ ಪೂಜೆ ನೆರವೇರಿಸಿದ ಬಳಿಕ ರಾತ್ರಿ ಶ್ರೀದೇವರ ಉತ್ಸವ ರಥ ಬೀದಿಗೆ ಆಗಮಿಸಿ ಸಾರ್ವಭೌಮ ರಥಾರೂಢವಾದ ಬಳಿಕ ರಥವನ್ನ ವೆಂಕಟರಮಣ ದೇವಾಲಯದವರೆಗೆ ತೆರಳಿ ಮರಳಿತು. ಮಂದಿರದ ಅರ್ಚಕ ವೇದಮೂರ್ತಿ ಅಮೃತೇಶ್ ಹಿರೆ ಪೂಜಾ ಕೈಂಕರ್ಯ ನೆರವೇರಿಸಿದ್ರು. ಈ ಸಮಾಜದವರು ಹಾಗೂ ಉಳಿದ ಭಕ್ತ ವೃಂದದವರು ಜಯಘೋಷದೊಂದಿಗೆ ರಥ ಎಳೆದು ಸಂಭ್ರಮಿಸಿ ಮಹಾದೇವನಿಗೆ ವಂದಿಸಿದ್ರು. ಶತಮಾನಗಳ ಹಿಂದೆ ಈ ಸಮಾಜದವರು ಮಹಾಬಲೇಶ್ವರ ಮಂದಿರಕ್ಕೆ ಬೆಳ್ಳಿ ಕಳಸವನ್ನ ನೀಡಿದ್ರು. ವೈಶಾಖ ಅಮಾವಾಸ್ಯೆಯ ದಿನದಂದು ಪ್ರತಿ ವರ್ಷ ಆತ್ಮಲಿಂಗಕ್ಕೆ ಅಭಿಷೇಕ ಸಲ್ಲಿಸಿ ರಥೋತ್ಸವ ನಡೆಸುತ್ತಾ ಬಂದಿದ್ದು ಅದರಂತೆ ನಡೆಯಿತು. ಮಂದಿರದ ಮೇಲುಸ್ತುವಾರಿ ಸಮಿತಿ ಮಾರ್ಗದರ್ಶನದಲ್ಲಿ ನಡೆದ ರೂಢಿಗತ ರಥೋತ್ಸವದಲ್ಲಿ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯರು, ವ್ಯವಸ್ಥಾಪಕರು, ಸಿಬ್ಬಂದಿ ವರ್ಗದವರು, ಕೋಮಾರಪಂಥ ಸಮಾಜದ ಪ್ರಮುಖರು, ಜಿಲ್ಲೆಯ ವಿವಿಧೆಡೆಯಲ್ಲಿರುವ ಹಾಗೂ ಗೋವಾ ಮತ್ತಿತರ ಕಡೆಯಿಂದ ಆಗಮಿಸಿದ ಕೋಮಾರಪಂಥ ಸಮಾಜದವರು ಪಾಲ್ಗೊಂಡಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು,
ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.